ವೀಕ್ಷಕರೇ, ಅದು 2024 ಆಗಸ್ಟ್ 18ನೇ ತಾರೀಕು ಪಂಜಾಬ್ನ ರೂಪರ್ ಪ್ರದೇಶದಲ್ಲಿ ಪೊಲೀಸರಿಗೆ ಒಬ್ಬ ವ್ಯಕ್ತಿಯ ಶವ ಸಿಕ್ಕಿತ್ತು. ಕೊಲೆಗಾರ ಅವನ ಕತ್ತನ್ನ ಹಿಸ್ಕಿ ಕೊಂದಾಕಿದ್ದ. ಸುಮಾರು 37 ವರ್ಷದ ಆ ವ್ಯಕ್ತಿ ಅಲ್ಲೇ ಪಕ್ಕದಲ್ಲೇ ಒಂದು ಟೀ ಸ್ಟಾಲ್ ಅನ್ನ ಇಟ್ಕೊಂಡಿದ್ದ. ಅವನ ಹೆಸರು ಮಣಿಂದರ್ ಸಿಂಗ್. ಅವನ ಶವ ಸಿಕ್ಕಾಗ ಪೊಲೀಸರು ಗಮನಿಸಿದ್ದು ಏನಂದ್ರೆ ಅವನ ಬಳಿ ಮೊಬೈಲ್ ಇರಲಿಲ್ಲ. ಇದರ ಅರ್ಥ ಆ ಕೊಲೆಗಾರ ಅವನ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿದ್ದ. ನಂತರ ಇದೇ ಒಂದು ತಪ್ಪಿನಿಂದಾಗಿ ಆ ಕೊಲೆಗಾರ ಸಿಕ್ಕಾಕೊಂಡಿದ್ದ. ಅರೆ, ಇದರಲ್ಲೇನಿದೆ ಅಂತ ವಿಶೇಷ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ವೀಕ್ಷಕರೇ, ಪೊಲೀಸರ ಕೈಗೆ ಸಿಕ್ಕಂತ ಅವನನ್ನ ವಿಚಾರಣೆ ಮಾಡಿದಾಗ ಆ ಕೊಲೆಗಾರ ಬಾಯ್ಬಿಟ್ಟಂತ ಸತ್ಯ ಇದೆಯಲ್ಲ, ಅದನ್ನ ಖುದ್ದು ಪೊಲೀಸರೇ ಕೇಳಿ ಒಂದು ಕ್ಷಣ ಬೆಚ್ಚಿ ಭಯಭೀತರಾಗಿದ್ರು. ಯಾಕೆಂದ್ರೆ ಇವನೊಬ್ಬ ಮಾಮೂಲಿ ವ್ಯಕ್ತಿ ಅಂತ ಅವರು ಅಂದ್ಕೊಂಡಿದ್ರು. ಆದ್ರೆ ಅವನು ಹೇಳದಂತ ಆ ಒಂದು ವಿವರವನ್ನ ಕೇಳಿ ಒಂದು ಕ್ಷಣ ಅವರೇ ದಂಗಾಗಿ ಹೋಗಿದ್ರು. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರಾಮ್ ಸ್ವರೂಪ್ ಎಂಬ ವ್ಯಕ್ತಿ ಯಾರು, ಅವನು ಹೇಳದಂತ ವಿಷಯಗಳನ್ನ ಕೇಳಿ ಪೊಲೀಸರೇ ಯಾಕೆ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು, ಅಷ್ಟಕ್ಕೂ ಈ ವ್ಯಕ್ತಿ ಯಾರು, ಇವನು ಮಾಡದಂತ ಆ ಕೆಲಸಗಳಾದ್ರೂ ಏನು, ಈ ಎಲ್ಲಾ ರೋಚಕ ವಿಷಯಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ರಾಮ್ ಸ್ವರೂಪ್ ಪಂಜಾಬ್ನ ರೂಪ್ನಗರ ಜಿಲ್ಲೆಯಲ್ಲಿ ಜನಿಸಿದ್ದ. ಇವಂದೇನು ತೀರಾ ಬಡತನದ ಕುಟುಂಬ ಆಗಿರ್ಲಿಲ್ಲ. ಅವನ ಅಪ್ಪ ಅಮ್ಮ ಸ್ವಲ್ಪ ಸ್ಥಿತಿವಂತರಾಗಿದ್ರು. ಅವನು ಚೆನ್ನಾಗಿನೇ ಬೆಳೆದಿದ್ದ. ಆದ್ರೆ ಅವನು ಬೆಳೆದಂತೆ ಅವನ ಹಲವು ವಿಚಿತ್ರ ಹವ್ಯಾಸಗಳು ಅವನ ಹೆತ್ತವರನ್ನ ಚಿಂತೆಗೀಡ್ ಮಾಡುವಂತೆ ಮಾಡಿದ್ವು. ಅಂತ ಹವ್ಯಾಸಗಳಲ್ಲಿ ಅವನಿಗೆ ಹೆಣ್ಮಕ್ಳು ರೀತಿ ಕಾಣಿಸ್ಕೊಳ್ಳುವಂತ ಒಂದು ಹವ್ಯಾಸ ಕೂಡ ಇತ್ತು. ಅಪ್ಪ ಅಮ್ಮನಿಗೆ ಗೊತ್ತಾಗದಂತೆ ಅವನು ಮಹಿಳೆಯರ ಬಟ್ಟೆನ ಧರಿಸೋದು, ಮೇಕಪ್ ಮಾಡ್ಕೊಡೋದು ಮಾಡ್ತಾ ಇದ್ದ. ಒಂದು ಸಲ ಇದೇ ರೀತಿ ಹುಡುಗಿಯರ ಬಟ್ಟೆನ ಧರಿಸಿ ಮೇಕಪ್ ಅನ್ನ ಮಾಡ್ಕೊಳ್ತಿರುವಾಗ ಸಿಕ್ಕಾಕೊಂಡಂತ ಅವ್ರ ಕೈಯಲ್ಲಿ ಆತ ವಧೆ ಕೂಡ ತಿಂದಿದ್ದ. ನಂತರ ಆ ಒಂದು ಹವ್ಯಾಸವನ್ನ ಬಿಟ್ಟನಾದ್ರೂ ವಿದ್ಯಾಭ್ಯಾಸದ ಕಡೆ ಅವನ ಗಮನ ಕಮ್ಮಿ ಆಯಿತು. SSLCಯಲ್ಲಿ ಫೇಲ್ ಆದಾಗ ಮತ್ತೊಮ್ಮೆ ಹೆತ್ತವರಿಂದ ವಧೆ ತಿಂದಂತ ಅವನು ನಂತರ ಅದೇಗೋ ಓದಿ ಸೆಕೆಂಡ್ ಚಾನ್ಸ್ ನಲ್ಲಿ ಪಾಸ್ ಆದನಾದ್ರೂ ಮುಂದೆ ಓದ್ಬಾರ್ದು ಅಂತ ಆತ ನಿರ್ಧರಿಸಿದ್ದ. ಈ ಪಂಜಾಬ್ನಲ್ಲಿ ಚಿಕ್ಕಂದಿನಿಂದಲೇ ನಾನು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಎಂಬ ಮನಸ್ಥಿತಿ ತುಂಬಾ ಯುವಕರಿಗೆ ಬೆಳೆದಿರುತ್ತೆ. ಇವನು ಕೂಡ ಹಾಗೇನೆ ಅಂದ್ಕೊಂಡಿದ್ದ. ಅದೇ ರೀತಿ ದುಬೈಗೆ ಹೋದಂತ ಈ ರಾಮ್ ಅಲ್ಲಿ ಒಂದು ಒಳ್ಳೆ ಕೆಲಸವನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡತೊಡಗಿದ್ದ. ಆದ್ರೆ ದುಬೈನಲ್ಲಿ ಇದ್ದಾಗ ಅವನಲ್ಲಿ ಆದಂತ ಕೆಲವು ಬದಲಾವಣೆಗಳು ಅವನ ಜೀವನವನ್ನ ಶಾಶ್ವತವಾಗಿ ಬದಲಾಯಿಸಿದ್ವು. ಭಾರತಕ್ಕೆ ವಾಪಸ್ಸಾದಾಗ ಅವನಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ವು. 22ನೇ ವಯಸ್ಸಿನಲ್ಲಿ ಅವನ ಸಲ್ಲಿಂಗಕಾಮ ಜಾಗೃತವಾಗಿತ್ತು. ಜೊತೆಗೆ ವಿಪರೀತ ಕುಡಿಯುವಂತ ಚಟವನ್ನು ಕೂಡ ಆತ ಅಂಟಿಸ್ಕೊಂಡಿದ್ದ. ತಾನೊಬ್ಬ ಸಲ್ಲಿಂಗಕಾಮಿಂತ ಮನೆಯವರಿಗೆ ಗೊತ್ತಾಗದಂತೆ ಮುಚ್ಚಿಟ್ಟಿದನಾದ್ರೂ ಅವನ ಕುಡಿತದ ಚಟ ಮನೆಯವರಿಗೆ ಗೊತ್ತಾಗಿತ್ತು. ಮದುವೆಯನ್ನ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಅನ್ಸಿ ಅವನ ಅಪ್ಪ ಅಮ್ಮ ಅವನಿಗೆ ಮದುವೆಯನ್ನು ಕೂಡ ಮಾಡ್ತಾರೆ. ಆದ್ರೆ ಅಚ್ಚರಿ ಎಂಬಂತೆ ಅವ್ರು ಅಂದ್ಕೊಂಡಂತೆ ಅವನು ನಿಜಕ್ಕೂ ಬದಲಾಗಿದ್ದ. ಪಂಜಾಬ್ನಲ್ಲಿ ಚಿಕ್ಕ ಪುಟ್ಟ ನೌಕರಿ ಮಾಡ್ತಾ ಜೀವನವನ್ನ ಸೆಟ್ಲ್ ಆಗುವ ತಾತ ಗಮನ ಹರಿಸಿದ್ದ. ಅವನಿಗೆ 3 ಮಕ್ಕಳು ಕೂಡ ಆದ್ವು. ಆದ್ರೆ ಮತ್ತೆ ಅವನು ಕುಡಿತದ ಚಟಕ್ಕೆ ದಾಸನಾಗಿದ್ದ. ಈಗಂತೂ ಅವನು ಕುಡಿಯುವುದರ ಜೊತೆಗೆ ಪ್ರತಿದಿನ ಅವ್ರ ಜೊತೆ ಜಗಳವನ್ನ ಮಾಡಿಕೊಂಡು ಸಮಸ್ಯೆಗಳು ಮನೆಯವರೆಗೂ ಬರೋದಿಕ್ಕೆ ಶುರುವಾಗಿದ್ವು. ಅದೇ ಒಂದು ಸಮಯದಲ್ಲಿ ಸುಪ್ತವಾಗಿದ್ದಂತ ಈ ರಾಮ್ನ ಸಲ್ಲಿಂಗಕಾಮ ಮತ್ತೆ ಜೀವ ಪಡೆದಿತ್ತು. ಇದು ಗೊತ್ತಾಗಿ ಅವನ ಪತ್ನಿಗೆ ತೀವ್ರ ಶಾಕ್ ಆಗಿತ್ತು. ಅವನು ಆಕೆಯಲ್ಲಿ ಆಸಕ್ತಿಯನ್ನ ಕಳೆದುಕೊಂಡಿದ್ದ. ಬರೀ ಗಂಡಸರ ಕಡೆ ಒಲವು ಹೆಚ್ಚಾಗಿತ್ತು. ಇದು ಅವರಿಬ್ಬರ ಮಧ್ಯೆ ಜಗಳಕ್ಕೂ ಕಾರಣ ಆಗುತ್ತೆ. ಬರ್ತಾ ಬರ್ತಾ ಅವನ ಸಲ್ಲಿಂಗಕಾಮಿ ನಡವಳಿಕೆಯಿಂದ ಅವನ ಹೆತ್ತವ್ರಿಗೂ ಮುಜುಗರ ಮತ್ತು ಸಮಸ್ಯೆಗಳು ಆಗ್ತಾ ಇದ್ವು. ಜೊತೆಗೆ ಕುಡಿತ ತೀವ್ರಗೊಂಡಿದ್ರಿಂದ ಬೇಸತ್ತಂತ ಅವರು 2022ರಲ್ಲಿ ಅವನನ್ನ ಮನೆಯಿಂದ ಆಚೆ ಹಾಕ್ತಾರೆ. ಮನೆಯಿಂದ ಹೊರಬಿದ್ಮೇಲೆ ಅವನು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಬಂದಂತ ಹಣದಲ್ಲಿ ಕುಡಿತಾ ಫುಟ್ಪಾತ್ ನಲ್ಲಿ ಮಲಗ್ತಾ ಇದ್ದ. ಬದುಕಬೇಕು ಅಂದ್ರೆ ನಾನು ಏನಾದ್ರೂ ಕೆಲಸ ಮಾಡಬೇಕು ಅಂತ ಆಗ ಮತ್ತೆ ನಿರ್ಧರಿಸಿದಂತ ಅವನು ತನ್ನ ಏರಿಯಾದಲ್ಲಿ ತನ್ನ ಹಾಗೆ ಇರುವಂತ ಇತರ ಸಲ್ಲಿಂಗಕಾಮಿಗಳು ಮಾಡುವಂತ ಕೆಲಸವನ್ನೇ ಮಾಡೋದಕ್ಕೆ ಶುರು ಮಾಡಿದ್ದ. ಅಂದ್ರೆ ಲೈಂಗಿಕ ಕೆಲಸ ಅಥವಾ ವೇಷವಾಟಿಕೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಆತ ನಿರ್ಧರಿಸಿದ್ದ. ಹಗಲಲ್ಲಿ ಅವನು ಸಾಮಾನ್ಯ ಪುರುಷನಂತೆ ಬದುಕ್ತಿದ್ದ. ಆದ್ರೆ ಕತ್ಲಾಗ್ತಿದ್ದಂತೆ ಅವನ ಲುಕ್ ಸಂಪೂರ್ಣವಾಗಿ ಬದಲಾಗ್ತಾ ಇತ್ತು. ಅವನು ಮಹಿಳೆಯಂತೆ ಉಡುಗೆಯನ್ನು ತೊಟ್ಟು ಮುಖಕ್ಕೆ ಮೇಕಪ್ ಅನ್ನು ಹಾಕೊಂಡು ರಸ್ತೆಯಲ್ಲಿ ಬರೋರ್ನೆಲ್ಲ ಲಿಫ್ಟ್ ಕೇಳ್ತಾ ಇದ್ದ. ಅಷ್ಟೊತ್ತಲ್ಲಿ ಅಂತ ಏರಿಯಾದಲ್ಲಿ ಲಿಫ್ಟ್ ಕೇಳೋದು ಅಥವಾ ಅಲ್ಲಿ ಲಿಫ್ಟ್ ಅನ್ನ ಕೊಡೋರೆಲ್ಲ ಅಂತವರೇ ಆಗಿರ್ತಾ ಇದ್ರು. ಜನರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಲೈಂಗಿಕ ಸೇವೆಯನ್ನು ಒದಗಿಸಿ ಅದರಿಂದ ಬಂದಂತ ಅಲ್ಪ ಸ್ವಲ್ಪ ಹಣವನ್ನ ತನ್ನ ಊಟ ಹಾಗೂ ಕುಡಿತಕ್ಕೆ ಖರ್ಚು ಮಾಡ್ತಾ ಇದ್ದ. ಆದ್ರೆ ಈ ಒಂದು ಕೆಲಸಕ್ಕೆ ನಮ್ಮ ದೇಶದಲ್ಲಿ ಗೌರವ ಸಿಗಲ್ಲ ಅನ್ನೋದು ನಿಮ್ಗೂ ಗೊತ್ತೇ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಈ ಸಲ್ಲಿಂಗಕಾಮ ಕಾಮನ್ ಆಗಿರಬಹುದು. ಆದ್ರೆ ಭಾರತದಲ್ಲಿ ಸಲ್ಲಿಂಗಕಾಮಿಗಳು ಅಪಹಾಸ್ಯದ ವಸ್ತುಗಳಂತೆ ಕಾಣ್ತಾರೆ. ಇದು ಈ ರಾಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನಮ್ಮನ್ನು ಕೂಡ ಜನ ಗೌರವಿಸಬೇಕು ಅಂತ ಅವನು ಬಯಸಿದ್ದ. ಯಾರಾದ್ರೂ ಈ ಗೇಗಳನ್ನ ನೋಡಿ ಅಪಹಾಸ್ಯ ಮಾಡಿದ್ರೆ ಅವನಿಗೆ ಎಲ್ಲಿಲ್ಲದ ಕೋಪ ಬರ್ತಿತ್ತು. ಅಂಥವ್ರ ಜೊತೆ ಜಗಳವನ್ನ ತೆಗೆದು ರಂಪಾಟವನ್ನ ಮಾಡ್ತಿದ್ದ. ಅವನ ಈ ಹುಚ್ಚಾಟ ದಿನೇ ದಿನೇ ಅವನನ್ನ ಕ್ರಿಮಿನಲ್ ಆಗುವಂತೆ ಮಾಡಿತ್ತು. 2023ರ ಜೂನ್ನಲ್ಲಿ ಒಂದ್ಸಾರಿ ಅವನು ಪ್ರತಿ ದಿನದಂತೆ ತನ್ನ ಹೊಸ ಗ್ರಾಹಕರನ್ನ ಹುಡುಕ್ತಾ ಇದ್ದ. ಆಗ ಸಿಕ್ಕಂತ ಒಬ್ಬ ವ್ಯಕ್ತಿ ಅವನನ್ನ ದೂರ ಪ್ರದೇಶಕ್ಕೆ ಕರೆದೊಯ್ದು ದೈಹಿಕವಾಗಿ ಬಳಸ್ಕೊಂಡನಾದ್ರೂ ಮೊದಲು ಮಾತಾಡದಷ್ಟು ಹಣವನ್ನ ಕೊಡ್ಲಿಲ್ಲ. ಇದರಿಂದ ಸಿಟ್ಟಿಗೆದಂತ ರಾಮ್ ಅಷ್ಟು ಹಣವನ್ನ ಕೊಡುವಂತೆ ಪೀಡಿಸಿದಾಗ ನೀನೇನು ಹೆಣ್ಣಲ್ಲ, ನಿನ್ಗೆ ಅಷ್ಟೇ ಕೊಡ್ಬೇಕು ಅಂತ ನಕ್ಕಿದ್ದ. ಇದರಿಂದ ಸಿಟ್ಟಿಗೆದಂತ ರಾಮ್ ಹಿಂದೆ ಮುಂದೆ ಕೂಡ ನೋಡದೆ ಅವನ ಮೇಲೆ ಮುಗಿಬಿದ್ದು ನೆಲಕ್ಕೆ ಕೆಡವಿ ತನ್ನ ಬಳಿ ಇದ್ದಂತ ಮಫ್ಲರ್ನಿಂದ ಅವನ ಕತ್ತನ್ನ ಹಿಸ್ಕಿ ಉಸಿರುಗಡಿಸಿ ಕೊಂದು ಹಾಕಿದ್ದ. ನಂತರ ಅವನ ಬೆನ್ನಿನ ಮೇಲೆ ಪಂಜಾಬಿಯಲ್ಲಿ ಮೋಸಗಾರ ಅಂತ ಬರ್ದು ಹೋಗಿದ್ದ.
ವಿಷಕರಿ ಇದೇ ಒಂದು ಪ್ಯಾಟರ್ನ್ ನಲ್ಲಿ ಅವನು ಮುಂದೆ ಕೂಡ ಇನ್ನೂ ಸಾಕಷ್ಟು ಜನರ ಪ್ರಾಣವನ್ನ ತೆಗೆಯೋದರಲ್ಲಿದ್ದ. ಬರೀ ಮಫ್ಲರ್ ಮಾತ್ರ ಅಲ್ಲ, ಕಲ್ಲು, ದೊಣ್ಣೆ, ಚಾಕು ಹೀಗೆ ಕೈಗೆ ಸಿಗೋದ್ರಿಂದ ಹೊಡೆದು ಅವನು ತನ್ನ ಗ್ರಾಹಕರನ್ನ ಕೊಲ್ತಾ ಇದ್ದ. 1.5 ವರ್ಷಗಳ ಅವಧಿಯಲ್ಲಿ ಅವನು ಅನೇಕ ಕೊಲೆಗಳನ್ನ ಮಾಡಹಾಕಿದ್ದ. ಈ ರಾತ್ರಿ ಟೈಮಲ್ಲಿ ಗಿರಾಕಿಗಳನ್ನ ಹುಡುಕ್ತಾ ಹೊರಗಡೆ ಹೋದಾಗೆಲ್ಲ ಅವನು ಹಾಗೂ ಅಲ್ಲಿಗೆ ಬರ್ತಾ ಇದ್ದವರು ಕೂಡ ಹೆಚ್ಚು ಕುಡಿದು ಅಮಲ್ನಲ್ಲಿ ಇರ್ತಾ ಇದ್ರು. ಆಗ ಯಾರಾದ್ರೂ ಅವನಿಗೆ ಸಲ್ಲಿಂಗ ಕಾಮಿ ಅಂತ ಗೇಲಿ ಮಾಡಿದ್ರೆ ಅಥವಾ ಆ ಒಂದು ವಿಷಯದಲ್ಲಿ ಅವಮಾನಿಸಿ ಮತ್ತು ಅದೇ ಒಂದು ವಿಷಯಕ್ಕೆ ಹಣವನ್ನ ಕಡಿಮೆ ಕೊಟ್ಟು ಅವನಿಗೆ ಅವಮಾನ ಮಾಡಿದ್ರೆ ಅಂಥವರು ಖಂಡಿತ ಬದುಕ್ತಾ ಇರ್ಲಿಲ್ಲ. ಆದ್ರೆ ಈ ರಾಮ್ ಸ್ವರೂಪ್ ಪ್ರಕಾರ ಅವನು ಈ ಒಂದು ಕೊಲೆಗಳನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಿರ್ಲಿಲ್ವಂತೆ. ಅಷ್ಟೇ ಅಲ್ಲ, ಕೊಂದ ಮೇಲೆ ಅವನು ತನ್ನ ಕೈಯಲ್ಲಿ ಕೊಲೆಯಾದಂತ ವ್ಯಕ್ತಿಯ ಪಾದವನ್ನ ಮುಟ್ಟಿ ನನ್ನಿಂದ ತಪ್ಪಾಗಿ ಹೋಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸುವಂತ ಕ್ಷಮೆಯನ್ನ ಕೇಳ್ತಿದ್ದಂತೆ. ಇದನ್ನ ಸ್ವತಃ ಅವನೇ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾನೆ. 2024 ಆಗಸ್ಟ್ 6ನೇ ತಾರೀಕು ಅವನು ತನ್ನ ಕೊಲೆಯನ್ನ ಮಾಡಿದ್ದ. ಅದಾದ ನಂತರ ಅವನನ್ನ ಪೊಲೀಸರು ಬಂಧಿಸಿದ್ರು. 37 ವರ್ಷದ ಈ ಮಣೀಂದ್ರ ಸಿಂಗ್ ರಾಮ್ ಅವನನ್ನ ಗೇಲಿ ಮಾಡಿದ್ದ, ಜೊತೆಗೆ ಅವನನ್ನ ಅವಮಾನಿಸಿ ವಿಚಿತ್ರವಾಗಿ ನಕ್ಕಿದ್ದ. ಅದಕ್ಕಾಗಿ ಈ ಮಣೀಂದ್ರ ಸಿಂಗ್ ನನ್ನ ಕೊಂದಂತ ರಾಮ್ ಅವನ ಫೋನನ್ನ ತೆಗೆದುಕೊಂಡು ಹೋಗಿ ದಾರಿಯಲ್ಲಿ ಭೇಟಿಯಾದಂತ ಯಾರೋ ಒಬ್ಬರಿಗೆ ಅದನ್ನ ಮಾರಿದ್ದ. ಹೀಗೆ ಅವನಿಂದ ಫೋನನ್ನ ಕೊಂಡ್ಕೊಂಡಂತ ವ್ಯಕ್ತಿನೇ ಮುಂದೆ ಆತನ ಬಂಧನಕ್ಕೆ ಕಾರಣ ಆಗಿದ್ದ. ನಂತರ ಅವನನ್ನ 2024 ಡಿಸೆಂಬರ್ 24ನೇ ತಾರೀಕು ಪೊಲೀಸರು ಬಂಧಿಸಿದ್ರು. ಈ ಮಣೀಂದ್ರ ಸಿಂಗ್ ಕೊಲೆಗೆ ಮಾತ್ರ ಈ ರಾಮ್ನನ್ನ ಬಂಧಿಸಲಾಗಿತ್ತಾದ್ರೂ ಪೊಲೀಸರ ತೀವ್ರ ವಿಚಾರಣೆ ಸಮಯದಲ್ಲಿ ಅವನು ಇನ್ನೂ ಕೂಡ 10 ಜನರನ್ನ ಕೊಂದ ಬಗ್ಗೆ ಬಾಯ್ಬಿಟ್ಟಿದ್ದ. ಈತ ಕೇವಲ ಒಂದು ಕೊಲೆಯ ಆರೋಪಿಯಿಂದ ಅರೆಸ್ಟ್ ಮಾಡಿದಂತ ಪೊಲೀಸರಿಗೆ ತಾವು ಒಬ್ಬ ವಿಕೃತ ಸರಣಿ ಹಂತಕನನ್ನ ಹಿಡಿದಿದ್ದರ ಬಗ್ಗೆ ಗೊತ್ತೇ ಇರಲಿಲ್ಲ. ವಾಸ್ತವದಲ್ಲಿ ತಾನು ಎಷ್ಟು ಕೊಲೆ ಮಾಡಿದ್ದೇನೆ ಅಂತ ಖುದ್ದು ಈ ರಾಮ್ಗೆನೆ ನೆನಪಿಲ್ಲ. ಪೊಲೀಸರಿಗೆ 6 ಕೊಲೆಗಳು ಕನ್ಫರ್ಮ್ ಆದವು, ಆದ್ರೆ ಈ ರಾಮ್ 10 ಅಂತ ಹೇಳ್ತಾನೆ. ಆದ್ರೆ ಈ ಒಂದು ಸಂಖ್ಯೆ ಇನ್ನೂ ಕೂಡ ದೊಡ್ಡದು ಅಂತ ಅನ್ನಲಾಗ್ತಿದೆಯಾದ್ರೂ ಯಾವಾಗ್ಲೂ ಕುಡಿದ ನಶೆಯಲ್ಲಿ ಇರ್ತಾ ಇದ್ರಿಂದ ನಾನು ಎಷ್ಟು ಜನರನ್ನ ಕೊಂದಿದ್ದೇನೆ ಅಂತ ನೆನಪಿಲ್ಲ ಅಂತ ಅವನೇ ಒಪ್ಕೊಂಡಿದ್ದ. ಮೊದಲು ಒಪ್ಪಿಕೊಂಡಷ್ಟು ಹಣವನ್ನ ಕೊಡ್ತಾ ಇರ್ಲಿಲ್ಲ, ಜೊತೆಗೆ ನನ್ನನ್ನ ಗೇಲಿ ಮಾಡ್ತಾ ಇದ್ರು. ನಾನು ನಿರಾಕರಿಸಿದ್ರು ಕೂಡ ಬಲವಂತವಾಗಿ ನನ್ನನ್ನ ಬಳಸ್ಕೊಳ್ತಾ ಇದ್ರು. ಅದಕ್ಕೆ ತಕ್ಕ ದುಡ್ಡು ಕೇಳಿದ್ರೆ ಅಪಹಾಸ್ಯ ಮಾಡಿ ನಗ್ತಾ ಇದ್ರು. ಅದಕ್ಕೆ ಅಂತವರನ್ನ ಕೊಲ್ತಿದ್ದೆ. 2 ವರ್ಷದಲ್ಲಿ ಸುಮಾರು ಜನರನ್ನ ಕೊಂದಿದ್ದೇನೆ, ಎಷ್ಟು ಮತ್ತು ಯಾವಾಗ ಅಂತ ಸರಿಯಾಗಿ ನೆನಪಿಲ್ಲ ಅಂತ ಈ ರಾಮ್ ಮಾಧ್ಯಮಗಳ ಮುಂದೆ ಹೇಳಿದ್ದ. ವೀಕ್ಷಕರೇ, ಈ ಒಂದು ಪ್ರಕರಣ ಮುಂದುವರೆದಿದ್ದು ಅದು ದೀರ್ಘ ಸಮಯವನ್ನ ತೆಗೆದುಕೊಳ್ಳುತ್ತೆ. ಕಾಣೆಯಾದವರ ಲಿಸ್ಟ್ ಅನ್ನ ಪರಿಶೀಲನೆ ಮಾಡಬೇಕು. ಅವರ ಲೊಕೇಶನ್ ಹಾಗೂ ಅಲ್ಲಿ ರಾಮ್ನ ಇರುವಿಕೆ ಬಗ್ಗೆ ಗೊತ್ತಾಗಬೇಕು. ನಂತರ ಅಂತವರ ಫೋಟೋವನ್ನ ಈ ರಾಮ್ಗೆ ತೋರಿಸಿ ಅವರನ್ನ ಕೊಂದಿದ್ದಾನ ಅಂತ ಕೇಳಬೇಕು. ಅವನು ಒಪ್ಕೊಂಡ್ರೆ ಸ್ಥಳ ಮಹಾಜರ್ನಿಂದ ಹಿಡಿದು ಕೊಲೆ ಮಾಡೋದಕ್ಕೆ ಬಳಸಿದಂತ ವಸ್ತುಗಳನ್ನು ಕೂಡ ಹುಡುಕೋವರೆಗೂ ಅನೇಕ ಕೆಲಸಗಳು ಇರ್ತವೆ. ಇದೇ ತರ 2 ವರ್ಷದಲ್ಲಿ ನಡೆದಂತ ಎಲ್ಲಾ ಪ್ರಕರಣಗಳು ಕೂಡ ಪೊಲೀಸರು ಪರಿಶೀಲನೆ ಮಾಡಬೇಕಾಗಿರೋದ್ರಿಂದ ಸಾಕಷ್ಟು ಸಮಯದ ನಂತರ ಅವನು ನಿಖರವಾಗಿ ಎಷ್ಟು ಜನರನ್ನ ಕೊಂದಿರಬಹುದು ಎಂಬ ಲೆಕ್ಕ ಸಿಗುತ್ತೆ. ಸದ್ಯಕ್ಕಂತೂ ಅವನು ಅರೆಸ್ಟ್ ಆಗಿ ಅಲ್ಲಿನ ಸರಣಿ ಸಾವುಗಳು ನಿಂತಿವೆ. ಮುಂದೆ ಇವನಿಗೆ ಕೋರ್ಟ್ ಯಾವ ಶಿಕ್ಷೆಯನ್ನು ಕೊಡುತ್ತೆ ಹಾಗೂ ಇವನು ಎಷ್ಟು ಜನರನ್ನ ಕೊಂದಿದ್ದಾನೆ ಅಂತ ಗೊತ್ತಾಗಲಿದೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.